ನಮಸ್ಕಾರ. ಎಲ್ಲರೂ ಮನೆ ಟಿ ವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಆವಾಗ ಇನ್ಫಾರ್ಮೇಷನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ನೀವೇನು ಟೆನ್ಷನ್ ಆಗಬೇಕಾಗಿಲ್ಲ, ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ನಮಗೆ ಮಧ್ಯದಲ್ಲಿ ತಿಕ್ಲೆದ್ದು ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಗೆದ್ದು ಟಿ ವಿನೇನಾದರೂ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಿಮಗೆ. ಓಕೆ, ಈಗ ನಾವು ಜಾಸ್ತಿ ಕುಯ್ಯೋದು ಬೇಡ, ಯಾಕೆಂದರೆ ಮುಂದೆ ಸಿಕ್ಕಾಬಿಟ್ಟೆ ಕುಯ್ಯೋದಿದೆ. ಅದರಿಂದ ನಾವು ಡೈರೆಕ್ಟಾಗಿ ಹೆಡ್ಲೈನ್ಸ್ ನೋಡ್ಕೊಂಡ್ಬಂದ್ಬೋಣ. ಓಕೆ, ಪ್ಲೇ ಮಾಡ್ರು. ವಾಂಗಿ ಬಾತ್ನಲ್ಲಿ ಸಿಗೋ ಬದನೆಕಾಯಿ ಇದ್ದಂಗೆ ನಾನು ಹುಡುಗ ಅಂತ ಹೇಳ್ತಿದ್ದ ಮುನಿಯಮ್ಮ ಸೈಫ್ ಈಗ ಅದೇ ಹುಡುಗನ್ನ ಆಗ್ಲಕಾಯಿ ರೇಂಜಲ್ಲಿ ನೋಡ್ತಾವ್ರೆ. ಸಿದ್ದರಾಮಯ್ಯನವರು ವಾಟಾಳ್ ನಾಗರಾಜ್ ಅವರಿಗೆ ಸುಸು ಮಾಡೋಕ್ಕೆ ಜಾಗನೇ ಕೊಡ್ತಾ ಇಲ್ವಂತೆ. ಮತ್ತೆ ಅವ್ರೇನು ಮಾಡ್ಕೊಂಡ್ರು, ಅವ್ರು ಎಲ್ಲಿ ಹೋದ್ರು ಅನ್ನೋದನ್ನ ಅವರೇ ಹೇಳ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಮತ್ತೆ ನಮ್ಮ ನಿರ್ಮಾಪಕರಾದಂತಹ ಮೂಟೆ ಮಂಜು ಮತ್ತು ನಮ್ಮ ನಿರ್ದೇಶಕರಾದಂತಹ ಕೇಣಿ ಅವರು ಸಿಕ್ಕಾಪಟ್ಟೆ ಕುಯ್ದುಬಿಟ್ಟಿದ್ದಾರಂತೆ. ಅದೇನು ಕುಯ್ದಿದ್ದಾರೆ ಅಂತ ನಾವು 3ನೇ ಸೆಗ್ಮೆಂಟಲ್ಲಿ ತೋರಿಸ್ತೀವಿ, ನೀವೇ ನೋಡ್ಕೊಂಬಿಡಿ. ಇದು ಈ ಹೊತ್ತಿನ ಹಣೆ ಬರಹ. ಐ ಮೀನ್ ಹೆಡ್ ಲೈನ್ಸ್. ಶಾಂಪೂನಲ್ಲೇ ತಲೆ ತೊಳ್ಕೊಂಬಿಟ್ಟೆ. ಅಬ್ಬಬ್ಬಬ್ಬಬ್ಬ, ಹೆಡ್ಲೈನ್ಸ್ ಓದೋ ಹೊತ್ತಿಗೆ ಹೆಡ್ಡೇಗೆ ಬಂದ್ಬಿಡುತ್ತೆ. ಇರಲಿ, ಈಗ ವಿಷಯಕ್ಕೆ ಬಂದ್ಬಿಡೋಣ. ವಾಂಗಿ ಬಾತ್ನಲ್ಲಿ ಸಿಗೋ ಬದನೆಕಾಯಿ ನನ್ನ ಹುಡುಗ ಅಂತ ಹೇಳ್ತಿದ್ದ ಮುನಿಯಮ್ಮ ಸೈಫ್, ಅದೇ ರೀತಿ ಚಿತ್ರಾನ್ನದಲ್ಲಿ ಸಿಗೋ ಕಡಲೆಕಾಯಿ ಬೀಜ ಸರ್ ನನ್ನ ಹುಡುಗಿ ಅಂತ ಹೇಳ್ತಿದ್ದ ಮಿಸ್ಟರ್ ರೋಷನ್. ಇವರಿಬ್ಬರು ಲೈಫ್ಗೆ ಯಾರು ಬತ್ತಿ ಇಟ್ಟರೋ ಏನೋ ಬೆಂಕಿ ಹಚ್ಕೊಂಡ್ಬಿಟ್ಟವ್. ಅದು ಯಾವ ರೇಂಜ್ಗೆ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಂಬೋಣ ಬನ್ನಿ. ನಮಸ್ಕಾರ ಮುನಿಯಮ್ಮ ಸೈಫ್ ಅವರೇ. ನಮಸ್ತೆ. ಹೇಳಿ ಮುನಿಯಮ್ಮ ಸೈಫ್ ಅವರೇ, ವಾಂಗಿ ಬಾತ್ ಥರ ಇದ್ದ ನಿಮ್ಮಿಬ್ರು ಜೋಡಿಗೆ ಯಾರಿಟ್ರು ಬದನೆಕಾಯಿ? ಬತ್ತಿ. ಸಾರಿ, ನೀವು ಕೇಳ್ತಿರೋದು ಊದ್ ಬತ್ತಿನ ಅಥವಾ ಸಾಂಬ್ರಾಡಿ ಬತ್ತಿನ? ಎರಡೂ ಅಲ್ಲ, ಸೊಳ್ಳೆ ಬತ್ತಿನ. ಸರಿ ಹೋಯ್ತು. ಏನು ಮುನಿಯಮ್ಮವ್ರೆ, ನಿಮ್ಮ ಲವ್ ಸ್ಟೋರಿ ಹೆಂಗಿತ್ತು? ತಾಜ್ ಮಹಲ್ ರೇಂಜ್ಗಿತ್ತು. ಇವಾಗ ನೋಡಿದ್ರೆ ಇಂತಿನ ಪ್ರೀತಿಯ ಪಿಕ್ಚರ್ ರೇಂಜಿಗೆ ಬಂದ್ಬಿಟ್ಟಿದೆ. ಇದ್ರ ಮಧ್ಯೆ ತಮಾಷೆನ? ಹೇಳಿ, ಏನಾಯಿತು? ನೀವು ಮತ್ತು ರೋಷನ್ ಅವರು ಯಾಕೆ ದೂರ ಆಗಿದ್ದು? ರೀಸೆಂಟಾಗಿ ಯಾವುದಾದ್ರೂ ಪಿಕ್ಚರ್ ನೋಡಿದ್ರೆ? ನನ್ನ ಲೈಫೇ ಸ್ಟೋರಿ ಆಗಿರ್ಬೇಕಾದ್ರೆ ನಾನು ಪಿಕ್ಚರ್ ನೋಡಬೇಕಾ? ನನ್ನ ಸ್ಟೋರಿ ಏನಾದರೂ ಪಿಕ್ಚರ್ ಮಾಡಿದ್ರೆ ಅದು ಸರಿನೇ. ನೀವು ಲೇಟಾಗಿ ಹೇಳ್ಬೇಡಿ. ಈ ಥರ ಕಿತ್ತೋಗಿರೋ ಲವ್ ಸ್ಟೋರಿಗಳನ್ನು ಕೇಳೋದಕ್ಕೆ ಬಹಳನೇ ಖುಷಿಯಾಗುತ್ತೆ, ಒಂಥರ ಮಜಾ ಇರುತ್ತೆ. ಏನಂತ ಹೇಳಿ, ಎಲ್ಲ ಹೊಡೆದೋಯ್ತು. ಯು ಮೀನ್? ನೆನಪಿದೆಯಾ ನಿಮಗೆ? ಅವತ್ತು ವ್ಯಾಲೆಂಟೈನ್ಸ್ ಡೇ. ದರಿದ್ರದವನು ರೋಷನ್ ಪಕ್ಕ ಕೂತ್ಕೊಂಡು ಈ ಬಲೂನು ಹೊಡೆದು ಹೋಗಬಾರ್ದು, ನಮ್ಮ ಬಾಳು ಹೊಡೆದು ಹೋಗಬಾರ್ದು ಅಂತ ಹೇಳಿದ್ದೆ. ನೆನಪಿರ್ಬೇಕಲ್ಲ ನನಗೆ? ಹೌದೌದು. ಇದೇ ಹೆಗಲ ಮೇಲೆ ಮಲ್ಕೊಂಡು, ನಿಮ್ಮ ಹುಡುಗನ ಹೆಗಲ ಮೇಲೆ ಮಲ್ಕೊಂಡು ಲವ್ ಮಾಡ್ತಾ ಹೇಳಿದ್ರಲ್ಲ, ಇನ್ನೂ ನೆನ್ಪಿಡ್ಕೊಂಡಿದ್ದೀರಾ? ತಲೆಲೇ ಇಟ್ಕೊಂಡಿದ್ದೀರಾ? ಸಖತ್ ತಲೆ ನಿಮ್ಮದು. ಅವಾಗವಾಗ ನಾನು ಮರ್ತೋಗೋದಕ್ಕೆ ನಾನೇನು ಲೇಡಿ ಗಜಿನ? ನೀವು ಬಾಯಿ ಮುಚ್ಕೊಂಡು ನಾನು ಹೇಳೋದನ್ನು ಕೇಳಿ. ಅದು ಸರಿನೇ. ನಿಮಗೆ ಲವ್ ಮಾಡಿಸಿ ಮದುವೆ ಮಾಡಿಸೋರ್ಗೂ ನಾವು ಬೇಕಾಗಿತ್ತು. ಈಗ ನಾವು ಬಾಯಿ ಮುಚ್ಕೋಬೇಕಾ? ನಿಮ್ಮಂಥವ್ರಿಗೆಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹುಡುಗರು ಪಿಕ್ಚರ್ನ ಒಂದು 10 ಸತಿ ತೋರಿಸ್ಬಿಡ್ಬೇಕು. ನಾನು ನನ್ನ ಫ್ರೆಂಡ್ಸೆಲ್ಲ 20 ಸತಿ ನೋಡಿದ್ದೀವಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಎಷ್ಟು ಚೆನ್ನಾಗಿದ್ರಿ ನೀವಿಬ್ಬರು, ಎಷ್ಟು ಚೆನ್ನಾಗಿತ್ತು ನೀವಿಬ್ಬರು ಲೈಫು, ಅನ್ಯೋನ್ಯತೆ. ಏನು ಸೌಂಡ್ ಇತ್ತು ನಿಮ್ಮ ಲೈಫಲ್ಲಿ. ಇವತ್ತು ಯಾಕೆ ಸ್ಪೀಕರೇ ಇಲ್ದಿರೋ ಖಾಲಿ ಬಾಕ್ಸ್ ಆಗೋಗ್ಬಿಟ್ಟಿದೆ ನಿಮ್ಮ ಲೈಫು? ನೋಡಿ, ರೇಷನ್ ತರೋದಕ್ಕೆ ಯೋಗ್ಯತೆ ಇಲ್ದಿರೋ ಆ ರೋಷನ್ ಬಗ್ಗೆ ಮಾತಾಡ್ಬೇಕು. ನನಗೆ ಮೈಯೆಲ್ಲ ಹೊಡೆದೋಗುತ್ತೆ. ಪ್ಲೀಸ್ ನನಗೆ ಮಜ್ಜಿಗೆ ತರಿಸಿ, ಮೈಯೆಲ್ಲ ತುಂಬ ಹೀಟ್ ಆಗಿಬಿಟ್ಟಿದೆ. ಬೆಂಕಿ ಬಿತ್ತು ನಿಮ್ಮ ಮಜ್ಜಿಗೆಗೆ. ಅಲ್ಲ, ಬಾಣಲೆಯಲ್ಲಿ ಸೀದೋಗಿರೋ ಸಜ್ಜಿಗೆ ಥರ ಆಗೋಗ್ಬಿಟ್ಟಿದೆ ನಿಮ್ಮ ಲೈಫು. ನಿಮಗೆ ಮಜ್ಜಿಗೆ ಬೇರೆ ಕೇಡ? ಅಲ್ಲ ರೀ, ರೇಷನ್ ಅಂಗಡಿನಲ್ಲಿ ಮೂಟೆ ಹೊತ್ತಾದರೂ ನಿಮ್ಮನ್ನು ಸಾಕ್ತೀನಿ ಅಂತ ಹೇಳಿದ್ದನ್ರಿ ಅವನು. ಹೌದು, ಅವ್ರ ಲವರ್ ಮುನಿಯಮ್ಮ ಸೈಫ್ ತಾನೇ ನೀವು? ದರಿದ್ರದ ಲವರ್ ನಾನೇ, ಮುನಿಯಮ್ಮ ಸೈಫ್. ಅಲ್ಲ ರೀ, ನಿಮ್ಮಿಬ್ಬರು ಲವ್ ಸ್ಟೋರಿನ ಕೇಳ್ಬಿಟ್ಟು ನಿಮ್ಮಿಬ್ಬರನ್ನೂ ಒಂದು ಮಾಡಬೇಕು ಅಂತ ನಮ್ಮ ರವಿಚಂದ್ರನ್ ಸಾರ್ನೂ ಕರೆಸಿದ್ವಿ. ಪಾಪ ಅವರು, ಅಯ್ಯೋ ಪಾಪ ಲೋಪರ್ಸ್ ಅಲ್ಲ ಲವರ್ಸ್ ಅಲ್ವಾ ಅಂತ ಮಂಜಿನ ಹನಿ ಪಿಕ್ಚರ್ನ ಬ್ರೇಕ್ ಕೊಟ್ಬಿಟ್ಟು ನಿಮ್ಗೆ ಒಂದು ಮಾಡ್ಸೋಕ್ಕೆ ಅಂತ ಅವರು ಬಂದ್ಬಿಟ್ರು. ಪ್ಲೀಸ್, ನೀವೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅವನಿಂದ ನನಗೆ ಮುಕ್ತಿ ಬೇಕು. ಐ ನೀಡ್ ಡೈವರ್ಸ್. ಅಲ್ಲ, ಈ ಡಿವೋರ್ಸ್ ವಿಚಾರವಾಗಿ ಮಿಸ್ಟರ್ ರೋಷನ್ ಅವ್ರ ಜೊತೆ ಮಾತಾಡಿದ್ರ ನೀವು? ಮಾತು? ಅವ್ನ ಮುಖ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನೀವು ಮೈಯೆಲ್ಲ ಉರಿಯುತ್ತೆ ಅಂತ ಮಜ್ಜಿಗೆಗೆ ಸ್ಕೆಚ್ ಹಾಕಿದ್ರ ನೀವು? ಮಜ್ಜಿಗೆ ಅಲ್ಲ, ಸಜ್ಜಿಗೆನೂ ಸಿಗಲ್ಲ. ಏನಾಯಿತು ಅಂತ ಹೇಳಿ. ನೋಡಿ, ನೀವು ಮಜ್ಜಿಗೆ ಕುಡ್ದಿದ್ರು ಚಿಂತೆ ಇಲ್ಲ, ನಾನು ಆ ಮುಸುಡಿ ನೋಡಲ್ಲ, ಅವನ ಜೊತೆ ಮಾತಾಡೋದಿಲ್ಲ. ನಾನು ಯಾವುದಕ್ಕೂ ನೀವು ಒಂದು ಸತಿ ರೋಷನ್ ಅವ್ರ ಜೊತೆ ಮಾತಾಡಿ. ಓಕೆ, ಕರ್ಸ್ಬಿಟ್ರಪ್ಪ ಅವ್ರಿಗೂ ಲೈನ್ಗೆ. ನಾನು ಋತಿಕ್ ರೋಷನ್. ನೋಡಿ ಸರ್, ಅದೇನು ಮುಖನ ಸರ್ ಅದು?
ಒಣಗೋಗಿರೋ ಬದನೆಕಾಯಿ ಮೂಟೆ ಇದ್ದಾಗಿದೆ ಮುಖಂಡ್ಬೇಕಾಗತ್ತ ಒಂದು. ನೀವು ಎಲ್ಲೂ ಹೋದ್ರೂ ಬದನೆಕಾಯಿಗೆ ಬರ್ತೀರಾ? ಓಹೋ, ಯಾರಿಗೂ ಇಲ್ದಿರೋ ಮುಖ ನಿಂದು. ಈ ಕಡಲೆಕಾಯಿ ಪರಿಸಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವ್ಯಾಪಾರ ಚೆನ್ನಾಗಾಗಲಿ ಅಂತ ಬಾಣ್ಲಿಲಿ ಹಾಕಿ ಉರ್ದು ಸೀದೋಗಿರೋ ಕಡಲೆಕಾಯಿ ಬೀಜ ಇದ್ದಂಗೆ ಐತೆ ನಿನ್ನ ಮುಖ. ಸಿಗೋ ನೀನು ನೆಕ್ಸ್ಟ್ ಟೈಮ್ ಕಡಲೆಕಾಯಿ ಪರಿಸಲಿನಲ್ಲಿ ಮೂಟೆ ಹೊರಬೇಕು, ಹಾಗೆ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು. ಏಯ್ ಬೈಯದೆಲ್ಲ ಇಟ್ಕೊಂಬೇಡ ನೀನು, ಅಷ್ಟೇ ಆಮೇಲೆ ಸರಿ ಹೋಗಲ್ಲ ಇದೆಲ್ಲ. ನೋಡಿ ಸರ್, ರಾತ್ರಿ ಇದಕ್ಕೆ ಕೂತ್ಕೊಂಡಾಗ ನೆಂಚ್ಕೊಳ್ಳೋಕೆ ₹1 ಕಡಲೆಕಾಯಿ ಬೀಜ ತರಕ್ಕೆ ಹೋಗ್ತಾ ಇಲ್ಲ ನಿಮಗೆ. ಹೇಗೆ ಮಾತಾಡ್ತಾ ನೋಡಿ ಸರ್. ಅಲ್ಲ, ನಿಮ್ಮಿಬ್ರು ಲೈಫು ಕಿತ್ತೋಗಿರೋ ಗಾಳಿಪಟದ ಥರ ಹರಿದು ಹಂಚೋಗ್ತಾ ಇದೆ. ನಿಮಗೆ ಬದನೆಕಾಯಿ, ನಿಮಗೆ ಕಡಲೆಕಾಯಿ ಬೀಜ. ಅಲ್ಲ, ನೀವಿಬ್ರು ಎಲ್ಲೆಲ್ಲೋ ಕೂತ್ಕೊಂಡು ಮಾತಾಡೋದಕ್ಕಿಂತ ನೀವಿಬ್ರು ಒಟ್ಟಿಗೆ ಯಾವುದಾದ್ರೂ ಪಾರ್ಕಲ್ಲೋ, ಬಸ್ ಸ್ಟ್ಯಾಂಡಲ್ಲೋ, ತೊಟ್ಟಿ ಹತ್ರನೋ, ಮೋರಿ ಹತ್ರನೋ ಇಬ್ಬರು ಕೂತ್ಕೊಂಡು ಅನ್ಯೋನ್ಯವಾಗಿ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಒಂದು ಡಿಸಿಷನ್ ಬಂದ್ಬಿಡಿ. ನಾನು ನಿಮ್ಮ ಪಕ್ಕ ಬೇಕಾದರೂ ಕೂತ್ಕೊಳ್ತೀನಿ, ನನಗೇನು ಅನಿಸಲ್ಲ. ಬಟ್ ಆ ದರಿದ್ರದ ಒಂದು ಪಕ್ಕ ನಾನು ಕೂತ್ಕೊಳ್ಳೋದಿಲ್ಲ. ನಾನು ಅಷ್ಟೇ ಸರ್, ಬೇಕಿದ್ರೆ ನಿಮ್ಮ ಪಕ್ಕ ಬಂದು ಕೂತ್ಕೊಂಡ್ಬಿಡ್ತೀನಿ, ಅವಳ ಹತ್ರನೂ ಸೇರ್ಸಲ್ಲ ಸರ್. ಅಲ್ಲ, ಅವತ್ತು ನೀವು ಬಂದಾಗ ನಮ್ಮ ಕ್ಯಾಮ್ರಾಮ್ಯಾನ್ ಸರು ಕ್ಲೋಸಪ್ಪಲ್ಲಿ ನಿಮ್ಮನ್ನು ತೋರಿಸ್ಬೇಕು ಅಂತ ಫ್ರೇಮಲ್ಲಿ ಇಟ್ಟರು ನೀವು ಸಿಗ್ತಾ ಇರಲಿಲ್ಲ, ಹಂಗೆ ಅಂಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರಿ. ಬಟ್ ಇವತ್ತು ಅದೇ ನಮ್ಮ ಕ್ಯಾಮ್ರಾಮ್ಯಾನು ನನಗೆ ಸ್ಪೆಷಲ್ ಆಗಿ ಒಂದು ವೈಡ್ ಲೆನ್ಸ್ ಬೇಕು ಅಂತ ತರಿಸ್ಕೊಂಡು ಫಿಕ್ಸ್ ಮಾಡ್ಕೊಂಡು ಫ್ರೇಮ್ ಇಟ್ಟರು ನೀವು ಫ್ರೇಮಿಗೆ ಸಿಗ್ತಾ ಇಲ್ಲ. ಅಂದರೆ ನನಗನ್ನಿಸ್ತಾ ಇದೆ ನೀವು ನಮ್ಮ ಆರ್ ಚಂದ್ರು ಅವರ ಪ್ರೇಮ್ ಕಹಾನಿ ಪಿಕ್ಚರ್ ಏನಾದರೂ ನೋಡ್ಗಿಡ್ಬೇಕಾ? ಮಾಡೋಕ್ಕೆ ಕೆಲಸ ಇಲ್ಲದೆ ಆ ಕತ್ಲಲ್ಲಿ ಆ ಪಿಕ್ಚರ್ ಬೇರೆ ನೋಡ್ಬೇಕಾ ಈ ಗುಬೆ ಜೊತೆ ದರಿದ್ರದವನು. ಅದಕ್ಕೆ ನೀನು ಹಿಂಗೆಲ್ಲ ಬೈಯತ್ಗೆನೆ ನೀನು ಇಷ್ಟಪಡೋ ಈ ಗಡ್ಡನೆಲ್ಲ ತೆಗ್ಸ್ಬಿಟ್ಟಿದ್ದು ಸರ್. ಅವಳು ಬೇಡ, ಈ ಗಡ್ಡನೂ ಬೇಡ ಸರ್. ಪ್ಲೀಸ್ ಸರ್, ನಮ್ಮ ಕಷ್ಟ ಅರ್ಥ ಮಾಡ್ಕೊಬಿಟ್ಟು ಡೈವರ್ಸ್ ಕೊಟ್ಬಿಡಿ ಸರ್. ಅಲ್ಲ ಅಪ್ಪ ರೋಷನ್, ಅದೆಲ್ಲ ಇರಲಿ. ಈಗ ನೀವಿಬ್ಬರು ರೋಮಿಯೋ ಜೂಲಿಯಟ್ ಥರ ಇದ್ದವರು. ಇವಾಗ ನೋಡಿದ್ರೆ ನಾನೊಂದು ತೀರ ನೀನೊಂದು ತೀರ ಅಂತ ಅರುಣರಾಗ ಪಿಕ್ಚರ್ ಆಗ್ಬಿಟ್ಟಿದೆಯಲ್ಲಪ್ಪ ನಿಮ್ಮ ಲೈಫು. ಯಾಕೆ ಮುನಿಯಮ್ಮ ಅವರೇ, ಯಾಕೆ? ಎಲ್ಲಾದ್ರೂ ಲೇಡೀಸ್ ಅಂತ ಹೇಳ್ತೀರಾ? ಇವಾಗ ಹೇಳು ಏನಾಯ್ತು ಅಂತ. ನಮ್ಮ ಅಪ್ಪ ಅಮ್ಮ ನಂಗೆ ಹೇಳಿದ್ದಾರೆ ಕಣೋ ಗುಬೆ, ನೀನು ಅಲ್ಲೇನು ಮಾತಾಡಬೇಡ, ನೀನೇನೇ ಮಾತಾಡಿದ್ರು ಫಸ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಂದು 4-5 ಕೇಸ್ ಹಾಕಿಸಿ ಕೋರ್ಟಲ್ಲಿ ಮಾರೋಣ ಅಂತ ಹೇಳಿದ್ದಾರೆ. ಆಹಾ ಮುನಿಯಮ್ಮ ಅವರೇ, ಅವತ್ತು ಯಾವ ನಾಲ್ಗೆಯಲ್ಲಿ ಹೇಳದ್ನೋ ಏನೋ ಹಂಗೇ ಆಗೋಯ್ತು. ಕೊನೆಗೂ ಫ್ಯಾಮಿಲಿ ಕೋರ್ಟ್ ಲೆವೆಲ್ಗೆ ಬಂದ್ಬಿಟ್ಟಿದೆ ನಿಮ್ಮ ಲೈಫು. ಸರ್, ಮೊದಲು ನಿಮ್ಮ ನಾಲ್ಗೆನ ಕಾಂಗ್ರೆಸ್ ಗಿಡ ಹಾಕೊಂಡು ಉಚ್ಕೊಂಡ್ಬಿಡಿ ಸರ್. ಎಂಥ ನಾಲ್ಗೆ ಸರ್ ನಿಮ್ಮದು. ಅವತ್ತು ಹೇಳಿದ್ದು ನೋಡಿ ಸರ್, ಇವತ್ತು ಯಾವ ಲೆವೆಲ್ಗೆ ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದೀವಿ ನಾವು. ನೋಡಿ ಸರ್, ಮಾಡೋದೆಲ್ಲ ಮಾಡಿಬಿಟ್ಟು ನಿಮ್ಮ ಮೇಲೆ ಗೂಬೆ ಕೂರಿಸಿರೋದವನು. ಬೇಗ ನನಗೆ ಡಿವೋರ್ಸ್ ಕೊಡಿಸ್ಬಿಡಿ ಸರ್, ನಾನು ಬೇಗ ದುಬೈಗೆ ಹಾರಬಿಡ್ತೀನಿ. ಮುನಿಯಮ್ಮ ಸೈಫ್ ಅವರೇ, ನೀವು ದುಬೈಗೆ ಹಾರ್ಕೊಂಡೋಗೋದು ಹಂಗಿರಲಿ, ಡಿವೋರ್ಸು ಅಂತ ಡೇಂಜರ್ ಝೋನಲ್ಲಿ ಇದ್ದೀರಾ ನೀವು. ಅಲ್ಲ ಏನು ನೀವು ಡಿವೋರ್ಸ್ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ನಂಗೆ ಡಿವೋರ್ಸ್ ಬೇಕು, ಇಮಿಡಿಯೇಟಾಗಿ ಬೇಕು ಅಂದರೆ ಏನದು? ಡಿವೋರ್ಸು ಬೇಕಲ್ಲಿ ಸಿಗೋ ಬ್ರೆಡ್ಡು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು? ಹೌದು, ಇಷ್ಟಕ್ಕೂ ನಿಮಗೆ ಡಿವೋರ್ಸ್ ಯಾಕೆ ಬೇಕು ಅದನ್ನು ಹೇಳಿ ಫಸ್ಟು. ಹೇಯ್, ನೋಡ್ತಾ ಕೂತ್ಬಿಟ್ಟಿಯಲ್ಲ ಗೂಬೆ, ಹೇಳೋ. ಏನೇನು ಯಾರಿಗೆ ಬೈತಾ ಇರೋದು? ನೀನೇ ತಾನೇ ಫಸ್ಟ್ ಡಿವೋರ್ಸ್ ಬೇಕು ಅಂತ ಕೂತಿರೋದು, ನೀನೇ ಹೇಳು. ಅಯ್ಯೋ, ನನಗೆ ಈ ಕುತೂಹಲನ ತಡ್ಕೊಳಕ್ಕಾಗ್ತಿಲ್ಲ. ಯಾರಾದರೂ ಫಸ್ಟು ಹೇಳ್ಬಿಡಿಪ್ಪ. ನೋಡಿ ಸರ್, ನಾನೇ ಹೇಳ್ತೀನಿ, ಇರೋದನ್ನು ಇದ್ದ ಹಾಗೆ ಹೇಳ್ಬಿಡ್ತೀನಿ ಸರ್. ರಾತ್ರಿ ಇವನು ಮನೆಗೆ ಬರ್ತಾನೆ ಸರ್, ದನ ತಿನ್ನಂಗೆ ತಿಂದುಬಿಟ್ಟು 2 ದಿಂಬು ಹಾಕೊಂಡು ಮಲ್ಕೊಳ್ತಾನೆ ಸರ್. ಎಮ್ಮೆ ಕೋಣಗಳ ಥರ ಗೊರಕೆ ಹೊಡಿತಾನೆ ಸರ್ ಇಡೀ ರಾತ್ರಿ. ನಾನು ಒಂದೇ ಒಂದು ರಾತ್ರಿ ಇವನ ಜೊತೆ ಮಲಗಕ್ಕಾಗಲ್ಲ. ಇಡೀ ಲೈಫು ಇವನ ಜೊತೆ ನಾನು ಈ ದರಿದ್ರ ಗೊರಕೆ ಅವನ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ ಹೇಳಿ ಸರ್? ನಾನು ಡಿವೋರ್ಸ್ ಕೊಡಿಸ್ಬಿಡಿ ಸರ್, ನಾನು ಇವ್ನ ಜೊತೆ ಮಲಗಲ್ಲ. ನಮ್ಮ ಅಪ್ಪ ಒಂದು ಮನೆಗೆ ಹೋಗಿ ಮಲ್ಕೊತೀನಿ ಸರ್. ಗೊರ್ಕೆ ಏನು ನಮ್ಮನ್ನು ಕೇಳಿ ಬರುತ್ತಾ ಸರ್? ಗೊರ್ಕೆ ಹೊಡಿತೀನಿ ಅಂತ ಬಾಯಿಗೆ ಬಟ್ಟೆ ತುರ್ಕಿ ಎಬ್ರಿಸಿ ಹೊಡಿತಾಳೆ ಸರ್. ಅದನ್ನ ಮಾತ್ರ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಸರ್. ಏನು ಸರ್, ಗಂಡನ ಹೊಡಿಯತ್ತಪ್ಪ? ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹೆಂಡತಿರು ಗಂಡಂದ್ರಿಗೆ ಹೊಡಿತಾರೆ, ಅದೇ ಥರ ನಾನು ಹೊಡೆದೆ, ತಪ್ಪ ಸರ್? ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಹೊಡಿಯಲ್ವಾ ಸರ್? ಸರ್, ಋತಿಕ್ ರೋಷನ್ಗೆ ಮುನಿಯಮ್ಮ ಸೈಫ್ ಯಾವತ್ತೂ ಜೋಡಿಯಲ್ಲ ಸರ್. ಋತಿಕ್ ರೋಷನ್ಗೆ ಯಾವತ್ತೂ ಕತ್ರಿನಾ ಕೈಫೆ ಸರ್. ಅದಕ್ಕೆ ಸರ್ ಫಸ್ಟು ಡೈವರ್ಸ್ ಕೊಡಿ ಸರ್. ನನಗೂ ಡಿವೋರ್ಸ್ ಕೊಡಿಸ್ಬಿಡಿ ಇವ್ರೆ. ನಾನು ಅವಾಗಲಾದರೂ ಹಾಯಾಗಿ ದುಬೈಗೆ ಹೊರಟೋಗ್ತೀನಿ ಫ್ಲೈಟಲ್ಲಿ. ಅಬ್ಬಾ, ಮುಂದೆ ಒಂದು ಗೊರಕೆ. ಈ ಗೊರಕೆಗೆ ನೀವು ಡಿವೋರ್ಸ್ ಕೊಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಈ ವಿಚಾರ ನಮ್ಮ ಕಲಾ ಸಾಮ್ರಾಟ್ ಎಸ್ಪಿ ಏನಾದರೂ ಗೊತ್ತಾಗ್ಬಿಟ್ರೆ ಡಿವೋರ್ಸ್ ಅಂತಾನೆ ಟೈಟ್ಲ್ ಇಟ್ಬಿಟ್ಟು ಕೆಳಗಡೆ ಅಡಿಬರಹ ಇದು ನೈಜ ಕಥೆಯ ಆಧಾರಿತ ಅಂತ ಪಿಕ್ಚರು ತೆಗೆದ್ಬಿಟ್ಟು ರಿಲೀಸು ಮಾಡಿಬಿಟ್ಟು 25 ವೀಕ್ಸ್ ಆಗ್ಬಿಡುತ್ತೆ. ನಿಮ್ಮನ್ನೇ ಸ್ಟೇಜಿಗೆ ಕರೆಸ್ಬಿಟ್ಟು ಹಾಕ್ಬಿಡ್ತಾರೆ, ಹಾರನ ಕೊಟ್ಬಿಡ್ತಾರೆ, ಒಂದು ತಟ್ಟೆನ ತಗೊಂಡು ಹೊರಟ್ಬಿಡಿ. ಇದು ನಿಮ್ಮ ಜೀವನದ ಡಿವೋರ್ಸ್ ಸಾಧನೆ. ವೆರಿ ಗುಡ್, ಬ್ಯೂಟಿಫುಲ್. ನೋಡಿದ್ರ ಪ್ರಜೆಗಳೇ, ಈ ಡಿವೋರ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಒಂದೇ ಒಂದು ಗೊರಕೆಗೆ ಡಿವೋರ್ಸ್ ಆಗುತ್ತೆ ಅನ್ನೋದು ನಮಗೆ ಇವತ್ತೇ ಗೊತ್ತಾಗಿದ್ದು. ನಿಮ್ಮ ಮನೆಯಲ್ಲಿ ಯಾರಾದರೂ ಗೊರಕೆ ಹೊಡಿತಾ ಇದ್ರೆ ದಯಮಾಡಿ
ನೀವು ಈ ಒಂದು ನಿರ್ಧಾರಕ್ಕೆ ಬರಬೇಡಿ. ಯಾಕೆಂದರೆ ಇವರು ಕಿತ್ತಾಗಿರೋ ಲವ್ ಸ್ಟೋರಿ, ನಿಮ್ಮದು ಸೂಪರ್ ಲವ್ ಸ್ಟೋರಿ, ನಮ್ಮದು ಸೂಪರ್ ಲವ್ ಸ್ಟೋರಿ. ಇದು ಉಡೀಸ್, ನಾನು ವೈರಸ್. ಊಟೀಸ್ನಲ್ಲಿ ಮುಂದೆ ಇದ್ದಿದ್ದಪ್ಪ. ಸರ್ ನೀವು ಹೇಳೋ ಥರ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಮಾಡಿದ್ರಾಯ್ತು ಬಿಡಿ ಸರ್. ನಮ್ಮ ದೇವೇಗೌಡರದು, ನಮ್ಮ ಯಡಿಯೂರಪ್ಪ ಅವ್ರ ಫ್ಯಾಮಿಲಿನ ಮಾಡ್ತೀನಿ ಬಿಡಿ. ನೀವು ಸ್ಟೋರಿ ಬರೋ ಅಷ್ಟೊತ್ತಿಗೆ ನಮ್ಮ ಥಿಯೇಟ್ರ್ ಓನರ್ಗಳೆಲ್ಲ ಬದಲಾಕೊಂಡು ಮನೆಗೆ ಹೋಗ್ಬಿಟ್ಟಿರ್ತಾರೆ. ಉಡಿ